ಮೌನದ ಮಾಳಿಗೆಯ ರಹಸ್ಯ. ಶಾಲೆಯೊಂದರಲ್ಲಿ ಅಜಯ್ ಎಂಬ ಶಿಕ್ಷಕ ಹೊಸದಾಗಿ ಕೆಲಸಕ್ಕೆ ಸೇರುತ್ತಾನೆ. ಅವನಿಗೆ ಮಕ್ಕಳಿಗೆ ಕಥೆ ಹೇಳುವ ಆಡುಮಾತು ಬಹಳ ಇಷ್ಟ. ಒಂದು ದಿನ ಇಚ್ಛೆಗೆ ತಕ್ಕಂತೆ ಮಕ್ಕಳಿಗೆ ಒಂದು ಕಥೆ ಹೇಳಲು ತೀರ್ಮಾನಿಸುತ್ತಾನೆ. ಕಥೆ ಬಿಟ್ಟು ಮಕ್ಕಳಿಗೆ ಬೇರೆ ಯಾವ ವಿಷಯ ಹೇಳಿದರೂ ಅಜಯ್ರ ನಾಟಕೀಯ ಶೈಲಿಯಿಂದ ಅವರು ಬಹಳ ಆಸಕ್ತಿ ತೋರಿಸುತ್ತಿದ್ದರು. ಅಜಯ್ ಮೊದಲನೆಯ ಪಿರಿಯಡಿಗೆ ಬಂದಾಗ ಮಕ್ಕಳಿಗೆ ಹೇಳುತ್ತಾನೆ, ಇಂದು ನಿಮಗೆ ಒಂದು ವಿಶೇಷ ಕಥೆ ಹೇಳುತ್ತೇನೆ. ಈ ಕಥೆಯ ಹೆಸರು ಮೌನದ ಮಾಳಿಗೆಯ ರಹಸ್ಯ. ನೀವು ಎಲ್ಲರೂ ಕೇಳಿದ್ದೀರಾ? ಹೀಗೆ ದೂರದ ಕಾಡಿನಲ್ಲಿ ಒಂದು ದೊಡ್ಡ ಮಾಳಿಗೆ ಇತ್ತು. ಆ ಮಾಳಿಗೆಯ ಹೆಸರೇ ಶೂನ್ಯ ಮಾಳಿಗೆ. ಆ ಮಾಳಿಗೆಯನ್ನು ಕತ್ತಲು, ಮೌನ ಮತ್ತು ವಿಚಿತ್ರ ಶಬ್ದಗಳು ಆವರಿಸಿರುತ್ತವೆ ಎಂದು ಹೇಳುತ್ತಾರೆ. ಆ ಮಾಳಿಗೆಯಲ್ಲಿ ಯಾರಾದರೂ ರಾತ್ರಿ ಹೋಗಿದ್ದರೆ ಅವರು ಮತ್ತೆ ಮರಳಿ ಬಂದಿದ್ದಾರೆ ಎಂಬ ಕಥೆ ಯಾರೂ ಕೇಳಿಲ್ಲ. ಮೂಲ ಕಥೆ: ಬಹಳ ವರ್ಷಗಳ ಹಿಂದೆ ಮೌನದ ಮಾಳಿಗೆಯಲ್ಲಿ ರಾಮಚಂದ್ರ ಎಂಬ ರಾಜನ ವಾಸವಾಗಿತ್ತು. ಆದರೆ ಅವನಿಗೆ ಯಾರಿಗೂ ಹೇಳಲು ಆಗದ ರಹಸ್ಯವಿತ್ತು. ಪ್ರತಿಯೊಂದು ಪೌರ್ಣಿಮೆಯ ರಾತ್ರಿ ಮಾಳಿಗೆಯಲ್ಲೊಬ್ಬ ಕತ್ತಲೆಯ ಛಾಯೆ ತಿರುಗಾಡುತ್ತಿತ್ತು. ಆ ಛಾಯೆ ಎಲ್ಲವನ್ನೂ ನಿರಂತರ ಗಮನಿಸುತ್ತಿತ್ತು. ಇಂದು ಯಾವುದೇ ಯೋಧ ಆ ಛಾಯೆಯನ್ನು ಸೆರೆಹಿಡಿಯಲು ಬಂದರೂ ಅದು ಗಾಳಿಯಂತೆ ಅಳಿಯುತ್ತಿತ್ತು. ಇದು ದೈವಿಕ ಶಕ್ತಿಯೊಂದಿಗೆ ಜೋಡಿಸಲಾದ ಒಂದು ಪ್ರಬಲ ಶಾಪ ಎಂದು ಮುದುಕನೊಬ್ಬ ರಾಜನಿಗೆ ಹೇಳಿದ್ದಾರೆ. ಮಹೇಶ್ ಮತ್ತು ಮಾಳಿಗೆಯ ಪಯಣ. ಇಲ್ಲಿ ನಾವು ಮಹೇಶ್ ಎಂಬ ಯುವಕನನ್ನು ಪರಿಚಯಿಸುತ್ತೇವೆ. ಅವನ ಹಳ್ಳಿಯಲ್ಲಿ ಒಂದು ದಿನ ರಾಜನ ಆಜ್ಞೆ ಪ್ರಕಾರ ಮಾಳಿಗೆಯ ರಹಸ್ಯವನ್ನು ಭೇದಿಸುವ ಹೋರಾಟಕ್ಕೆ ನಿಂತಿದ್ದರು. ನಾನು ಹೋದರೆ ಎಲ್ಲವೂ ಶಾಂತವಾಗುತ್ತವೆ ಎಂದು ಮಹೇಶ್ ಧೈರ್ಯದಿಂದ ಹೇಳಿದನು. ಮಹೇಶ್ ಪೌರ್ಣಿಮೆಯ ದಿನ ರಾತ್ರಿ ಮಾಳಿಗೆಯತ್ತ ತೆರಳುತ್ತಾನೆ. ಮಾಳಿಗೆಯ ಒಳಗೆ ಪ್ರವೇಶಿಸುವಾಗ ಪ್ರತ್ಯೇಕ ದಾರಿ, ಗದ್ದಲುಗಳು ಮತ್ತು ಆಳವಾದ ಮೌನಕ್ಕೆ ಅವನು ಹೆದರುತ್ತಾನೆ. ಹಠಾತ್ ಆ ಜಾಗದಲ್ಲಿ ಮಾಳಿಗೆಯ ಹೊರಗಿನ ಕತ್ತಲು ಕಲುಷಿತವಾಗುತ್ತಾ ಅವನ ಮುಂದೆ ಒಂದು ಶಾಖೆಯಂತೆ ವಿಚಿತ್ರ ಛಾಯೆ ಬರುತ್ತದೆ. ಮಾಳಿಗೆಯೊಳಗಿನ ಆತನ ಸಾಹಸ. ಆ ಛಾಯೆ ಮಹೇಶನಿಗೆ ಅವನ ಸ್ತಬ್ಧಕೃತ್ಯಗಳನ್ನು ತೋರಿಸುತ್ತಾ ಒಂದು ಬಡಕಣರ ಸಹಾಯ ಕೇಳುತ್ತದೆ. ಛಾಯೆ: ನಾನು ಸತ್ಯವಲ್ಲ, ನಾನು ಶಾಪಗ್ರಸ್ತಾತ್ಮ, ನನ್ನನ್ನ ರಕ್ಷಿಸಿ ತರುಣ. ಮಹೇಶ್ ಅವನ ಕತ್ತಿಗೊತ್ತು ಹಿಡಿದು ಛಾಯೆಯ ಹಿಂದೆ ಹೋದಾಗ ಅವನಿಗೆ ಒಂದು ದಿವ್ಯ ದೀಪವಿಲ್ಲದೆ ಮಾಳಿಗೆಯೊಳಗಿನ ನೆನಪಿನ ಮಾಳ ಹರಿದಂತೆ ತೋರುತ್ತದೆ. ಅವನಿಗೆ ಅದ್ಭುತ ಮಂತ್ರದ ಮೂಲಕ ಛಾಯೆ ರಹಸ್ಯವನ್ನು ತಿಳಿಸುತ್ತವೆ. ಕಥೆಯ ಶಿಕ್ಷೆ ಮತ್ತು ಧೈರ್ಯದ ಜಯ. ಅಜಯ್ ಕಥೆಗಳನ್ನು ನಾಟಕೀಯವಾಗಿ ಮುಗಿಸುತ್ತಾನೆ. ಮಹೇಶ್ ತನ್ನ ಬುದ್ಧಿಯಿಂದ ಶಾಪಮುಕ್ತನಾದ. ಛಾಯೆಗೆ ಸಹಾಯ ಮಾಡಿ ಹಳ್ಳಿಯ ಜನರನ್ನು ಕತ್ತಲೆಯಿಂದ ಮುಕ್ತಗೊಳಿಸಿದನು. ಮಕ್ಕಳೇ, ನಾವು ಎಲ್ಲಿ ಅವ್ಯಕ್ತ ಸಮಸ್ಯೆ ಎದುರಾದರೂ ಧೈರ್ಯದಿಂದ ಹೋರಾಡಬೇಕು. ಇದೇ ಈ ಕಥೆಯ ಸ್ವಾರಸ್ಯ. ಇಲ್ಲಿಗೆ ಇಂದಿನ ಕಥೆ ಮುಗಿಯಿತು ಮಕ್ಕಳೇ. ಮತ್ತೆ ನಾಳಿನ ಕ್ಲಾಸ್ನಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ಬರುತ್ತೇನೆ. ಬಾಯ್ ಬಾಯ್.